ಪತ್ರವನ್ನ ಕೈಯಲ್ಲಿ ಹಿಡಿದಿದ್ದೀನಿ. ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಈ ಪತ್ರನ ಗೀತಾ ಜಯಪ್ರಕಾಶ್ ಅವರು ಬರೀತಿದ್ದಾರೆ ಮಂಗಳೂರಿನಿಂದ. ಅವ್ರು ಹೇಳ್ತಿದ್ದಾರೆ, ನಮ್ಮ ಭಕ್ತಿಪೂರ್ವಕ ಪ್ರಣಾಮಗಳು ಗುರುಜಿ ನಿಮಗೆ. ನಾನು ನನ್ನ ಮಗನ ಆರೋಗ್ಯದ ಸಮಸ್ಯೆ ಕುರಿತು ಹೇಳಬೇಕು ಅಂತ ಇದ್ದೀನಿ. ಅವನಿಗೆ 20 ವರ್ಷ ಗುರುಜಿ. ಆದರೆ ಹುಟ್ಟಿದಾಗಿಂದ ಅವನಿಗೆ ಬ್ರಿಟಲ್ ಬೋನ್ ಡಿಸಾರ್ಡರ್ ಇದೆಯಂತೆ. ಅಂದರೆ ಗುರುಜಿ, ಅವನ ಮೂಳೆಗಳು ಮೃದುವಾಗಿದೆ, ಆಗಾಗ ಫ್ರ್ಯಾಕ್ಚರ್ ಆಗ್ತಾನೆ ಇರುತ್ತೆ. ಅದು ಸರ್ಜರಿ ಮಾಡಿಸಿದ್ದೀವಿ, ಸ್ಟೀಲ್ ರಾಡನ್ನು ಕೂಡ ಹಾಕ್ಸಿದ್ದೀವಿ, ಆದರೆ ಏನೇ ಪ್ರಯೋಜನ ಆಗಿಲ್ಲ. ಈಗಲೂ ಕೂಡ ಫ್ರ್ಯಾಕ್ಚರ್ ಆಗ್ತಾನೆ ಇರುತ್ತೆ. ಇದಕ್ಕೆ ಏನಾದರೂ ಪರಿಹಾರ ಇದೆಯೇ ಅಂತ ಕೇಳ್ತಿದ್ದಾರೆ. ಅವರ ಜನನ 25/10/90 ಗುರುವಾರ ಅಂತೆ, 9:10 ರಾಶಿ ನಕ್ಷತ್ರ ಏನು ಹೇಳಿಲ್ಲ ಗುರುಜಿ. ಗೀತಾ ಅವರು. ಗೀತಮ್ಮ, ನಿಮ್ಮ ಮಗನಿಗೆ ಆಗಿರ್ತಕ್ಕಂಥ ಅನಾಹುತಕ್ಕೆ ಏನು ಅಂದರೆ ಬೋನ್ ಮ್ಯಾರೋ ಅಂತ ಕರಿತೀವಿ. ಅಂದರೆ ಮೂಳೆಗಳಲ್ಲಿ ನಲ್ಲಿ ಮೂಳೆ ಅಂತ ಕರೀತಾರೆ. ಸಾಧಾರಣವಾಗಿ ಬೋನ್ಸ್ಗೆ ಯಾವುದೇ ಕಾರಣಕ್ಕೆ ಎಫೆಕ್ಟಿವ್ ಆಗಿ ಒಳಭಾಗದಲ್ಲಿ ರಂಧ್ರಗಳಿರುತ್ತೆ. ಆ ರಂಧ್ರಗಳಿದ್ದಾಗ ಮೂಳೆಗಳಿಗೆ ನಿಶಕ್ತಿ ಆಗ್ತಕ್ಕಂಥ ಅವಕಾಶಗಳು ಹೀಗೆ. ಅದಕ್ಕೆ ಬ್ರಿಟಲ್ ಬೋನ್ ಅಂದರೆ ದೇಹ ಪೂರ್ತಿಯಾಗಿ ಬಾಡಿನೇ ಒಂದು ಮುಟ್ಟಿದ್ರೆ ಒಂದು ಮುರಿದು ಹೋಗುತ್ತೆ. ಅಂದರೆ ಇದು ಬರೀ ಬೋನ್ ಆಗಿರೋದಕ್ಕೆ ಪುಣ್ಯ. ಇನ್ನು ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ನೀವು ಅಕಸ್ಮಾತ್ ಬಶೀಟ್ ಓದಿಸಿದ್ರಿಂದ ಇಟ್ಕೊಳ್ಳಿ, ಆ ಬಶೀಟು ಹಿಂಗೆ ತೆಗೆದ್ರೆ ಸಾಕು ಚರ್ಮ ಮೆತ್ಕೊಂಡ್ಬಂದ್ಬಿಡುತ್ತಾ. ಅಂದರೆ ಅಷ್ಟು ಮೃದುವಾಗ್ಬಿಡುತ್ತೆ ದೇಹ ಅಂತ. ಇದು ಶನಿಗೆ ಹತ್ತಿರ ಆಗ್ತಾ ಕೇತು ಶನಿ ಇಬ್ಬರು ಒಟ್ಟಿಗಿದ್ದಾಗ ಈ ಮೂಳೆಗಳ ತೊಂದರೆ. ಶನಿ ಅಂದರೆ ಕರ್ಮಾಧಿಪತಿ. ಮೂಳೆಗಳಿಗೂ ಅಂದರೆ ಜಾಯಿಂಟ್ಸ್, ಎಲ್ಲೆಲ್ಲಿ ಜಾಯಿಂಟ್ಗಳಾಗತ್ತೆ, ಚರ್ಮಕ್ಕೆ ಮೆತ್ಕೊಂಡಿರ್ತಕ್ಕಂಥ ಮಸಲ್ಸ್, ಅಂದರೆ ಇದಕ್ಕೆಲ್ಲರಿಗೂ ಬರ್ತಕ್ಕಂಥ ತೊಂದರೆನೇ ಈ ರೀತಿಯಾಗಿ. ಇದಕ್ಕೆ ಸಂಧಿ ಕಾಲ ಅಂದರೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಭಾಳ ಒಳ್ಳೆ ಸೊಲ್ಯೂಷನ್ ಕೊಡ್ತೀನಿ. ಇಷ್ಟು ಮಾಡಬೇಕು. ನೀವೇನು ಮಾಡಬೇಕು, ನಿಮ್ಮ ಮಗನಿಗೆ ಅವನು ನಿರ್ವಾಣ ಸ್ವರೂಪದಲ್ಲಿ, ಅಂದರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಬರೀ ಮೈಯಲ್ಲಿ ಬೆಳಗಿನ ಜಾವ ಸೂರ್ಯ ಹುಟ್ಟಕ್ಕೆ ಮೊದಲು ಒಂದೆಲಗ ಅಂತ ಕೇಳಿರ್ತೀರ. ಆ ಒಂದೆಲಗ ಅಂದರೆ ವಿಷ್ಣು ಗ್ರಾಂತಿ ಅಂತ ಕರಿತೀವಿ. ಬೆಳಗಿನ ಜಾವ ಆ ಒಂದೆಲಗನ ಸೊಪ್ಪಿರುತ್ತೆ. ಅದು ಇವನು ಏನು ಮಾಡಬೇಕು, ಯಾವ ಕಾಲದಲ್ಲೂ ಮುಟ್ಟಬಾರ್ದು, ಕೀಳಬಾರ್ದು, ಬಾಯಲ್ಲೇ ತಿನ್ನಬೇಕು. 1, 2, 3 ದಿವಸ ಮಾಡಿದ್ರೆ ಸಾಕು. ಇವನು ಆ 3 ದಿವಸ ಯಾವಾಗ ಮಾಡಬೇಕು, ವೆಡ್ನೆಸ್ಡೇನೇ ಮಾಡಬೇಕು, ಸಾಟರ್ಡೇನೇ ಮಾಡಬೇಕು. ಯಾವತ್ತೋ ವೆಡ್ನೆಸ್ಡೇನೇ ಮಾಡಬೇಕು, ಸಾಟರ್ಡೇನೇ ಮಾಡಬೇಕು. ಇನ್ನೊಂದು ವೆಡ್ನೆಸ್ಡೇ ಅಥವಾ ಇನ್ನೊಂದು ಸಾಟರ್ಡೇ ಮಾಡ್ಕೋಬೇಕು. ಇದು ಗ್ಯಾಪ್ ಇದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಕಲ್ಲ. 3 ದಿವಸನೂ ಇದನ್ನ ಒಂದೆಲಗಾನ ತಾನು ತನ್ನ ಕೈಯಲ್ಲಿ ಮುಟ್ಟದೆ ಬಾಯಲ್ಲೇ ತಿನ್ನಬೇಕು. ಆ ಒಂದೆಲಗಾನ ಯಾವ ಕಾಲಕ್ಕೆ, ಬುಧವಾರ, ಶನಿವಾರ, ಇನ್ನೊಂದು ಬುಧವಾರ ಅಥವಾ ಶನಿವಾರ ಬಿಟ್ಟರೆ ಯಾವ ಕಾಲಕ್ಕೂ ತೆಗೆಯೋದು. ಕೇತುಗೂ ಶನಿವಾರನೇ, ಶನಿಗೂ ಶನಿವಾರನೇ, ಬುಧವಾರ ಮಹಾವಿಷ್ಣು ಆಗಿರೋದ್ರಿಂದ ಒಂದೆಲಗ ಅಲ್ಲಿರ್ತಕ್ಕಂಥ ಹೂನ. ಅದಕ್ಕೆ ಆ ಎಲೆನ ಮಾತ್ರ ಹೇಗೆ ತಿಂತಕ್ಕಂಥ ವಿಚಾರವನ್ನು ಮಾಡಿ ಇವನು ಸ್ಮಾರ್ತನೆ ಮಾಡ್ಕೊಳ್ಳಿ. ಮಗನ ಕೈಯಲ್ಲಿ ಅದು ಮಾಡಿಸಿ, ತದನಂತರ ಮಗನ ಅರ್ಜೆಂಟಾಗಿ ಕರ್ಕೊಂಡು ಹೋಗಿ ಮೂಳೆಗಳಲ್ಲೇ ಮಾಡಿರತಕ್ಕಂಥ ದೇವಸ್ಥಾನ 2. ಮೂಳೆಗಳಲ್ಲೇ ಮಾಡಿರತಕ್ಕಂಥ ದೇವಸ್ಥಾನ 2. ಒಂದು ತಿರುಗೋಷ್ಠಿಯೂರ್ ಅಂತಕ್ಕಂಥ ವಿಚಾರನ ತಿಳಿಸ್ಕೊಟ್ಟೆ. ಆಗಲೇ ಪಾಪ ಯಾರೋ ಕರೆ ಮಾಡಿದ್ರು, ಅಲ್ಲಿ ಗುರು ನಮಸ್ಕಾರನ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಆ ತಿರುಗೋಷ್ಠಿಯೂರಲ್ಲಿ ತಿರ್ಚನಗೂಡು ಅಂತ ಬರ್ಕೊಳ್ಳಿ. ತಿರ್ಚನಗೂಡು ತಿರುಗೋಷ್ಠಿಯೂರಿಗೆ ನೀವು ಹೋಗಬೇಕು. ಎಲ್ಲಿ ಹೋಗಿ, ವೇಣುಗೋಪಾಲ ಮೂಳೆಗಳಲ್ಲಿ ಮಾಡಿದ್ದಾನೆ. ಫಸ್ಟ್ ದರ್ಶನ ತಿರುಗೋಷ್ಠಿಯೂರ್ಗೆ ಹೋಗಿ, ಅಂದರೆ ನಾವು ಕಾರೈಕುಡಿ ಅಂತ ಕರಿತೀವಿ ಡಿಸ್ಟ್ರಿಕ್ಟು, ಅಲ್ಲಿ ಹೋದರೆ ನಾವುಗಳು ನಮಸ್ಕಾರ ಮಾಡ್ಕೋಬೇಕಾದ್ದು ವೇಣುಗೋಪಾಲನಿಗೆ. ಅಲ್ಲೇನು ಮಾಡಿದರೆ 7 ಲೋಕಗಳನ್ನು ಭಾಳ ಚೆನ್ನಾಗಿ ಕಾಲ್ಪನಿಕವಾಗಿ ದೇವಾಲಯವೇ ಆ ರೀತಿ ಕಟ್ಟಿದ್ದಾರೆ. ಅಲ್ಲಿ ವೇಣುಗೋಪಾಲ ಮೂಳೆಗಳಲ್ಲೇ ಇರೋದು. ವೇಣುಗೋಪಾಲ ಅಂದರೆ ಕಲಿಯುಗದ ದೇವತೆ ಕೃಷ್ಣದ ಚಂದ್ರ. ತಾಯಿಗೆ ಮಗನ ಬಗ್ಗೆ ಚಿಂತೆ. ಮೂಳೆಗಳು ಅಂದರೆ ಮೂಳೆಗಳು ಆಗ್ತಕ್ಕಂಥ ವಿಧಾನ ಅಂದರೆ ಇವನು ಹುಟ್ಟಿರೋದೇ 25 ಅಂದರೆ 7 ಸಂಖ್ಯೆಯಾಗಿ ಚಂದ್ರ ಮತ್ತು ಕೇತುಗೆ ಪರಿವರ್ತನೆ ಬುಧ. ಅಂದರೆ ಆ ಮೂಳೆಗಳಲ್ಲಿ ವೇಣುಗೋಪಾಲನಿಗೆ ಶಕೆ. ಅಂದರೆ ನೀವು ಪೂಜೆ ಕೊಟ್ಟಾಗ ತುಳಸಿ ಹಾರವನ್ನು ಕೊಡ್ತಾರೆ. ತುಳಸಿ ಹಾರವನ್ನು ನೀವು ಸ್ಮರಣೆ ಮಾಡಿಕೊಂಡು ಕೊಟ್ಟಿರತಕ್ಕಂಥ ತುಳಸಿ ಮತ್ತೆ ವಾಪಸ್ ಕೊಟ್ಟಾಗ ಆ ತುಳಸಿಯಿಂದ ಇವನಿಗೆ ನೂರಿ ಜಜ್ಜಿ ಅದರಲ್ಲಿ ಕೊಡಬೇಕು. ಯಾಕಂದರೆ ಅಲ್ಲಿ ನೀವು ನೋಡ್ಬೋದು ಹರ್ಷಣ ಥರ ಮೆತ್ಕೊಳ್ಳುತ್ತೆ. ಯಾವುದಕ್ಕೆ, ಈ ವಿಶೇಷವಾಗಿರೋ ತುಳಸಿಗೆ ವಿಗ್ರಹಕ್ಕೆ ಹಾಕಿದ್ರೆ ಸಾಕು ಅದು ಮೆತ್ಕೊಳ್ಳುತ್ತೆ. ಅಂದರೆ ಅಲ್ಲಿರ್ತಕ್ಕಂಥದ್ದೇ ಏನು ಅಂದರೆ ಯಾವುದಾದ್ರೂ ಒಂದು ಕೆಮಿಕಲ್ಸ್ ತನ್ನಲ್ಲಿ ಉತ್ಪತ್ತಿ ಆಗತ್ತೆ. ಆ ವೇಣುಗೋಪಾಲ ಕೃಷ್ಣನಿಗೆ ಮೂಳೆಯಲ್ಲಿ ಮಾಡಿರೋದು. ಅದನ್ನು ತಗೊಳ್ಳಿ. ಆ ತುಳಸಿ ಮುಖಾಂತರ ಪ್ರತಿದಿನ ಇವನಿಗೆ ರಾತ್ರಿ ಮಲಗೋ ಸಮಯಕ್ಕೆ ಊಟ ಎಲ್ಲ ಮುಗಿದೋಗಿರಬೇಕು, ಮೊಸರಲ್ಲಿ ಹಾಕಿ ಆ ತುಳಸಿಯನ್ನು ಕಲಿಸ್ಬಿಟ್ಟು ಕೊಡಿ. ಔಷಧಿ ಥರ ದಿನ ತಗೊಳ್ಳಿ. ಎಷ್ಟು ದಿವಸ ಇರೋ ಅಷ್ಟು ದಿವಸ ಮಾತ್ರ ಪ್ರತಿದಿನ ತುಳಸಿ ಖಾಲಿ ಆಗೋರ್ಗು ಒಂದು ಹಾರನೇ ಹಾಕಿಸಿ ವಾಪಸ್ ತೊಗೊಳ್ಳಿ. ಅವ್ರು ಕೊಡ್ತಾರೆ, ಅದನ್ನು ತೊಗೊಳ್ಳಿ. ಒಂದು ತಿರುಗೋಷ್ಠಿ ಊರಿಗೆ ಅಂತ ಹೋಗ್ತೀರಾ. ತಿರುಗೋಷ್ಠಿ ಊರು ಅಂತ ಹೋದಾಗ ಪ್ರಾರ್ಥನೆ ಮಾಡ್ಕೊಂಡು ಬಂದ್ರಿ, ತಿರ್ಚನಗೂಡಿಗೆ ಬರಬೇಕು. ತಿರ್ಚನಗೂಡು ಈ ರೋಡಿಂದ 30 ಕಿಲೋಮೀಟ್ರ್. ಅಲ್ಲಿ ಅರ್ಧನಾರೀಶ್ವರ, ಈಶ್ವರ ಪಾರ್ವತಿ ಮೂಳೆಗಳಲ್ಲಿ ಮಾಡಿರ್ತಕ್ಕಂಥ. ಇದು ಏನು ಹೇಳ್ತೀವಿ, ಗಂಡ ಹೆಂಡತಿ ಒಂದಾಗೋಕ್ಕೂ ಇದೇ ದೇವಸ್ಥಾನ, ಮೂಳೆಗಳ ವ್ಯಾಧಿ ಇರೋದಕ್ಕೊಂದು ಇದೇ ದೇವಸ್ಥಾನ. ಯಾಕೆಂದರೆ 3700 ವರ್ಷದ ದೇವಸ್ಥಾನ.
ಇವತ್ತು ನಾಳೆ ನಿನ್ನೆ ಮಾಡಿದ್ದಲ್ಲ. 3700 ವರ್ಷದಿಂದ ಒಂದು ಮೂಳೆ ಸುಮ್ಮನೆ ನೆಲದ ಮೇಲೆ ಬಿದ್ರೇನೆ 2 ದಿವಸಕ್ಕೆ ಹುಳ ಕ್ರಿಮಿ ಕೀಟಗಳು ತಿಂದುಬಿಡುತ್ತೆ. ಗರ್ಭಗುಡಿಯಲ್ಲಿ ಇವತ್ತಿಗೂ ಕತ್ಲಾಗೆ ಇರತಕ್ಕಂಥ ಗರ್ಭಗುಡಿಯಲ್ಲಿ ಒಂದು ಕ್ರಿಮಿ ಕೀಟ ಇದುವರೆಗೆ ತನಕ ತಿಂದಿಲ್ಲ. ಇಡೀ ವಿಗ್ರಹ ಪೂರ್ತಿಯಾಗಿ 6 ಕಾಲಡಿ ವಿಗ್ರಹ ಮೂಳೆಯಲ್ಲಿ ಮಾಡಿರೋದು. ಬಲಭಾಗದಲ್ಲಿ ಈಶ್ವರ ಪೂರ್ತಿಯಾಗಿ ಎತ್ತಿನ ಮೂಳೆ, ಎಡಭಾಗದಲ್ಲಿ ಪಾರ್ವತಿ ಕುದುರೆ ಮೂಳೆ, ಕೈಯಲ್ಲಿ ಇಟ್ಕೊಂಡಿರೋ ತ್ರಿಶೂಲ ಆನೆಗಳ ಮೂಳೆ, 3 ಮೂಳೆಗಳು ಸೇರಿಸಿರ್ತಕ್ಕಂಥ ಈ ದೇವಸ್ಥಾನದ ಕಾಲ್ಭಾಗದಲ್ಲಿ ಅಂದರೆ ಈಶ್ವರನ ಕಾಲದಲ್ಲಿ ನೀರು ಉಕ್ತಾನೆ ಇರುತ್ತೆ. ಆ ತೀರ್ಥವನ್ನು ಕೊಡ್ತಾರೆ. ಇದನ್ನು ನೀವು ಯಾವ ಕಾಲಕ್ಕೂ ಸೋಮವಾರ ತಗೋಬೇಕು. ಸೋಮವಾರ ಈಶ್ವರ ದರ್ಶನ ಮಾಡಿ ತಗೊಳ್ಳೋಕ್ಕೆ ಮೊದಲು 6 ಲೀಟರ್ ಹಾಲನ್ನು ನಿಮ್ಮ ಮಗನ ಕೈಯಲ್ಲಿ ಅಲ್ಲಿರ್ತಕ್ಕಂಥ ಸರ್ಪಕ್ಕೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಕೊಡ್ತಾರೆ. ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥವನ್ನು ತಗೊಂಡು ಅಲ್ಲಿ ಕಾಲಲ್ಲಿ ಇರತಕ್ಕಂಥ ನೀರನ್ನ ಒಂದು ಬಾಟ್ಲಲ್ಲಿ ಮಾರ್ತಾರೆ. ಮಾರದೇ ಇದ್ರೆ ಮಾರ್ತಾರೆ, ಇಲ್ಲ ನೀವೇ ತಗೊಂಡು ಹೋಗಿದ್ರೆ ಬಾಟ್ಲಲ್ಲಿ ಆ ಪಾತ್ರೆಯಲ್ಲಿ ತೀರ್ಥ ಹಾಕುವಾಗ ಸ್ವಲ್ಪ ಹಾಕಿ ಅಂತ ಇಸ್ಕೊಂಡು ಎಷ್ಟು ದಿವಸ ತಗೋಬೇಕು? 3 ಅಮಾವಾಸ್ಯೆ 3 ಪೌರ್ಣಮಿ ಗಂಡ ಹೆಂಡತಿ ಇದ್ರೆ. ಮಗನಿಗೆ ಚಿಕ್ಕವನಾಗಿರೋದ್ರಿಂದ ಮದುವೆ ಆಗದಿರೋದ್ರಿಂದ ಪ್ರತಿದಿನ ಮಧ್ಯಾಹ್ನ ಅಲ್ಲ ಬೆಳಗಿನ ಜಾವದಲ್ಲಿ ತಗೋಬೇಕು. ಅಂದರೆ ಎದ್ದ ತಕ್ಷಣ ಸ್ನಾನ ಪೂಜೆ ಪುನಸ್ಕಾರ ಆದ ತಕ್ಷಣ ಬಾಯಿಗೆ ಏನೋ ತಿಂಡಿ ತೀರ್ಥ ಹೋಗಕ್ಕೆ ಮೊದಲು ಅದನ್ನು ಕುಡಿಬೇಕು. ಕುಡಿದಾಗ ನಿಮ್ಮ ಮಗನಿಗೆ ನೋಡಿ ಮೂಳೆಗಳ ವ್ಯಾಧಿ ಹೇಗೆ ಹೋಗುತ್ತೆ, ಎಷ್ಟು ಚೆನ್ನಾಗಿ ವಾಸಿ ಆಗತ್ತೆ, ನಿಮಗೆ ಅನುಭವ ಆಗತ್ತೆ. ಇದು ಸತ್ಯ ಸತ್ಯ ಸತ್ಯ.